ಮಕರ ರಾಶಿ ಮೇ ತಿಂಗಳ ಭವಿಷ್ಯ. ಲಗ್ನದಲ್ಲಿ ಚಂದ್ರನ ಯೋಗ ಮೊದಲನೇ ದಿವಸ, ಜೊತೆಗೆ ಈ ತಿಂಗಳು ಶನಿ 2ನೇ ಮನೆಯಲ್ಲಿ, 3ನೇ ಮನೆಯಲ್ಲಿ ಕುಜ ಬುಧ ರಾಹುಗಳ ಯೋಗ, ರವಿ ಗುರು ಶುಕ್ರ 4ನೇ ಮನೆಯಲ್ಲಿ, ರವಿ ಮತ್ತೆ 5ನೇ ಮನೆಗೆ ಸಂಚಾರ ಮಾಡ್ತಾನೆ. ಈ ತಿಂಗಳ ಕೊನೆಗೆ ಗುರುವು ಕೂಡ ವೃಷಭಕ್ಕೆ ಸಂಚಾರ ಮಾಡುವಂತಹದ್ದು, ಮತ್ತೆ 9ನೇ ಮನೆಯಲ್ಲಿ ಕೇತುವಿನ ಯೋಗ. ಇಲ್ಲಿ ಮಕರ ರಾಶಿಯವರಿಗೆ ಒಳ್ಳೆಯ ಗುರುಬಲ, ಅದರಲ್ಲಿ ಯಾವ ಸಂದೇಹನೇ ಇಲ್ಲ. ಗುರುಬಲದಿಂದಾಗಿ ಅನೇಕ ಲಾಭಗಳನ್ನು ಪಡೆದುಕೊಂಡದ್ದು ಇದೆ. ಜೊತೆಯಾಗಿ ಈ ಮಾಸದಲ್ಲಿ ಮಾತ್ರ ಗುರುಬಲ ಇದ್ದರೂ ಗುರು ಮೌಢ್ಯಾವಸ್ಥೆಯಲ್ಲಿ ಹೋಗುವ ಕಾರಣ ಒಂದಿಷ್ಟು ಈ ಭೂಮಿಗೆ ಸಂಬಂಧಪಟ್ಟ ಹಾಗೆ ಮತ್ತೆ ಧೈರ್ಯ ಕಳ್ಕೊಳ್ಳುವಂತಹದ್ದು, ದುರ್ಬುದ್ಧಿ ಜಾಸ್ತಿ ಆಗುವಂತಹದ್ದು, ಬೇಡದ ಕೆಲಸದ ಕಡೆಯಲ್ಲಿ ಗಮನ ಹರಿಸುವಂತಹದ್ದು, ಅಧರ್ಮಾಚರಣೆಗೆ ನಾವು ದಾರಿ ಮಾಡಿಕೊಡುವಂತಹದ್ದು ಇತ್ಯಾದಿಗಳೆಲ್ಲ ಆಗುವ ಸಾಧ್ಯತೆ ಇದೆ. ಅದರಲ್ಲಿಯೂ ಆ ಗುರುವಿನ ಜೊತೆಯಲ್ಲಿ ಶುಕ್ರನ ಒಂದು ಯೋಗ. ಆ ಶುಕ್ರ ಪಂಚಮಾಧಿಪತಿ ಆದ ಕಾರಣ ಪೂರ್ವ ಪುಣ್ಯ ಸ್ಥಾನಾಧಿಪತಿ, ಜೊತೆಗೆ ಈ ಕರ್ಮಾಧಿಪತಿ. ಅದರಿಂದ ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ತೊಂದರೆಗಳನ್ನು ಕೂಡ ನಾವು ಕಾಣಬೇಕಾಗತ್ತೆ. ಹಾಗಾದರೆ ನಾವು ಈ ಗುರುಮೌಢ್ಯದಿಂದ ಆಗಿ ಈ ಎಲ್ಲ ತೊಂದರೆಗಳನ್ನು ನಾವು ಅನುಭವಿಸಬೇಕಾಗುತ್ತೆ. ಹಾಗಾಗಿ ಗುರುಮೌಢ್ಯದಿಂದ ಬರತಕ್ಕಂತಹ ದೋಷಗಳನ್ನು ಹೇಗೆ ಪರಿಹಾರ ಮಾಡಿಕೊಳ್ಳಬೇಕು ಅಂತಂದರೆ, ಗುರುವಿಗೆ ಬಲ ಕೊಡುವ ಮುಖಾಂತರ. ಯಾವ ರೀತಿಯಲ್ಲಿ ಗುರುವಿಗೆ ಬಲವನ್ನು ಕೊಡುವುದು? ನಾವು ಹೇಗೆ ಕೊಡಲಿಕ್ಕೆ ಆಗುತ್ತೆ ಅಂತಂದರೆ, ನಾವು ಗುರುವಿಗೆ ಬಲ ಕೊಡುವಂಥದ್ದಲ್ಲ, ಗುರುವನ್ನು ವಿಶೇಷವಾಗಿ ಆರಾಧನೆ ಮಾಡ್ತಾ ಬರುವಂಥದ್ದು. ಹಾಗಾಗಿ ಗುರು ಮಂತ್ರವನ್ನು ಶ್ರೀ ಗುರವೇ ನಮಃ ಅಂತ ಗುರುವನ್ನು ಪ್ರಾರ್ಥನೆ ಮಾಡುವಂತಹದ್ದು, ಅಥವಾ ಗುರುಸ್ಥಾನದಲ್ಲಿರತಕ್ಕಂತಹ ವ್ಯಕ್ತಿಗಳು, ಅದು ಗುರು ಮಠಕ್ಕೆ ಹೋಗುವಂತಹದ್ದು, ಗುರುಗಳು ಯಾವ ನಮ್ಮ ಪೀಠದಲ್ಲಿ ಗುರುಗಳು ವಿರಾಜಮಾನರಾಗಿರ್ತಾರೆ ಅವರಿಗೆ ಪಾದ ಪೂಜೆ ಇತ್ಯಾದಿಗಳನ್ನು ಮಾಡಿ ಅವರ ಆಶೀರ್ವಾದವನ್ನು ಪಡೆದುಕೊಳ್ಳುವಂತಹದ್ದು, ಅಥವಾ ನಮಗೆ ಪಾಠ ಮಾಡ್ತಾ ಇರತಕ್ಕಂತಹ ಗುರುಗಳು ವೇದ ಅಥವಾ ಬೇರೆ ಬೇರೆ ಏನೊಂದು ಅಧ್ಯಯನ ನಡೆಸಿರ್ತೇವೆ, ನಮ್ಮ ಗುರುಗಳು ಅಂತ ಯಾರಿದ್ದಾರೆ ಅವರಿಗೆ ಒಮ್ಮೆ ಮಾತನಾಡುವಂತಹದ್ದು, ಅಥವಾ ಅವರಿಗೆ ನಾವು ಉಪಚಾರವನ್ನು ನಡೆಸುವಂತಹದ್ದು, ಇದನ್ನು ಮಾಡಿದಾಗ ಗುರುಗಳ ವಿಶೇಷವಾದ ಅನುಗ್ರಹ ನಮಗೆ ಸಿಗುತ್ತೆ. ಆದರೆ ನಾವು ಈಗ ಇಂಜಿನಿಯರ್ಗಳು, ಮತ್ತೊಬ್ಬರು ಡಾಕ್ಟರ್ಗಳು ಹೀಗೆಲ್ಲ ಆಗಿರುವಾಗ ಯಾರನ್ನು ನಮ್ಮ ಗುರುಗಳು ಅಂತ ನಾವು ಹೇಗೆ ಅದನ್ನು ಅನಲೈಸ್ ಮಾಡೋದು ಹೇಗೆ ಅಂತ ಅಂದಾಗ, ಒಂದೊಬ್ಬರು ನಮಗೆ ಗಾಡ್ ಫಾದರ್ ಅಂತ ಇದ್ದೇ ಇರ್ತಾರೆ, ಅವರನ್ನು ಒಂದು ಸತಿ ಮಾತನಾಡುವಂಥದ್ದು. ಇಲ್ಲ ಅಂತ ಆದರೆ ಈ ಮಂತ್ರಾಲಯ ಪ್ರಭುಗಳು ರಾಘವೇಂದ್ರ ಸ್ವಾಮಿಗಳ ದರ್ಶನ, ಅಥವಾ ವ್ಯಾಸರಾಜರ ದರ್ಶನ, ಆನೆಗುಂದಿ ಹೊಸಪೇಟೆಯಲ್ಲಿರ್ತಕ್ಕಂತಹ ನವ ವೃಂದಾವನ ಸ್ಥಾನದಲ್ಲಿರ್ತಕ್ಕಂತಹ ವೃಂದಾವನ ಆಚಾರ್ಯರುಗಳನ್ನು ಗುರುಗಳನ್ನು ನಾವು ದರ್ಶನ ಮಾಡುವಂತಹದ್ದು, ಅಥವಾ ಸೋದೆಯ ವಾದಿರಾಜರ ದರ್ಶನವನ್ನು ಮಾಡುವಂತಹದ್ದು. ಹೀಗೆ ಇವೆಲ್ಲ ಮಹಾನುಭಾವರು ಗುರುಗಳು, ಇವರ ದರ್ಶನ ಮಾಡುವುದರಿಂದ ನಮಗೆ ಖಂಡಿತವಾಗಿಯೂ ಕೂಡ ಗುರುಮೌಢ್ಯದಲ್ಲಿ ಬರತಕ್ಕಂತಹ ಅನೇಕ ಸಮಸ್ಯೆಗಳನ್ನು ನಾವು ಪರಿಹಾರ ಮಾಡಿಕೊಳ್ಳಬಹುದಾಗಿದೆ. ಅಥವಾ ಈ ಮಧ್ವಾಚಾರ್ಯರ ಮೂಲಸ್ಥಾನ, ಅಥವಾ ಶಂಕರಾಚಾರ್ಯರ ಮೂಲಸ್ಥಾನ, ರಾಮಾನುಜಾಚಾರ್ಯರ ಮೂಲಸ್ಥಾನ, ಹೀಗೆ ನಮ್ಮ ಗುರುಗಳನ್ನು ಮೂಲ ಗುರುಗಳ ಸ್ಥಾನದ ದರ್ಶನವನ್ನು ಮಾಡುವುದರಿಂದಲೂ ಕೂಡ ಗುರುಮೌಢ್ಯದಲ್ಲಿ ಬರಬಹುದಾದ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಇನ್ನು ಮಕರ ರಾಶಿಯ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಜೀವನ ನೋಡುವಾಗ ಅದು ಮಂದಗತಿಯಲ್ಲಿ ಸಾಗ್ತಾ ಇದೆ, ಅದು ಹಾಗೇ ಕಂಟಿನ್ಯೂ ಆಗುತ್ತೆ. ಇನ್ನು ವಿದೇಶಯಾನ ಇತ್ಯಾದಿಗಳನ್ನು ವಿಚಾರ ಮಾಡುವಾಗ ಅದಿನ್ನೂ ತಡ ಆಗುವ ಸಾಧ್ಯತೆ ಇದೆ. ಇನ್ನು ಹಣಕಾಸಿನ ವಿಷಯದಲ್ಲಿ ಯಾರಿಗಾದರೆ ಹಣಕಾಸು ಕೊಟ್ಟಿದ್ರಿ, ಅದು ಬರುವಂತಹ ಸಾಧ್ಯತೆಗಳೆಲ್ಲ ಇದೆ. ಈ ಮಾಸದಲ್ಲಿ ನಾನು ಹೇಳಿದ ಹಾಗೆ ಗುರುಗಳ ಪ್ರಾರ್ಥನೆಯನ್ನು ನಡೆಸುವ ಮುಖಾಂತರ ನಮಗೆ ಬರಬೇಕಾದಂತಹ ಏನು ಸಂಪತ್ತು ಇದೆ ಆ ಸಂಪತ್ತನ್ನು ಪಡೆದುಕೊಳ್ಳಬಹುದಾಗಿದೆ. ಇನ್ನು ಅದರ ಜೊತೆಗೆ ಕುಜ ಬುಧ ರಾಹುಗಳ ಯೋಗ ಎಲ್ಲ ಇರೋದರಿಂದ ನಮಗೆ 3ನೇ ಮನೆಯಲ್ಲಿ ನಾನು ಆಗಲೇ ಹೇಳಿದ ದುರ್ಬುದ್ಧಿ ಜಾಸ್ತಿ ಆಗುವಂತಹದ್ದು, ಕೆಟ್ಟ ಬುದ್ಧಿ, ಕೆಟ್ಟ ಮನಸ್ಥಿತಿ ಬರುವಂತಹದ್ದು ಇತ್ಯಾದಿಗಳೆಲ್ಲ ನಾವು ನೋಡಬಹುದಾಗಿದೆ. ಆದರೆ ಆ ಸಂದರ್ಭದಲ್ಲಿ ಭೂವರಾಹ ದೇವರ ಪ್ರಾರ್ಥನೆಯನ್ನು ನಡೆಸಿ, ಅದು ನಮಗೆ ಮನಸ್ಸಿಗೆ ಯಾವುದೇ ಕಲ್ಮಶವಿದ್ದರೂ ಆ ಎಲ್ಲ ಕಲ್ಮಶ ಪರಿಹಾರವಾಗುತ್ತೆ, ಧೈರ್ಯ ಜಾಸ್ತಿ ಆಗುತ್ತೆ. ಇನ್ನು ತಾಯಿಯ ಆರೋಗ್ಯದಲ್ಲಿ ಏರುಪೇರಾಗುತ್ತೆ. ತಾಯಿಗೆ ಏನಾದರೂ ಆಪರೇಷನ್ ಮಾಡಿಸುವುದಿದ್ದರೆ 13ನೇ ತಾರೀಕಿನ ನಂತರ ಕಾಲದಲ್ಲಿ ಆಪರೇಷನ್ಗಳನ್ನು ಮಾಡಿಸಬಹುದು.
ಅದಲ್ಲದೆ ಮನೆ ತೆಗೆದುಕೊಳ್ಳುವಂತಹ ಯೋಗ ಅಥವಾ ಮನೆಗೆ ಸಂಬಂಧಪಟ್ಟಂತಹ ಕೆಲವು ಕೆಲಸಗಳನ್ನು ಮಾಡಿಸುವಂತಹ ಯೋಗಗಳು ಇದ್ದಾವೆ. ಪಂಚಮದಲ್ಲಿ ಪಂಚಮಾಧಿಪತಿಯಾದಂತಹ ಶುಕ್ರನು ಕೂಡ ಅಲ್ಲಿ ಚತುರ್ಥದಲ್ಲಿ ಇರುವ ಕಾರಣ ನಮಗೆ ಮಕ್ಕಳ ವಿದ್ಯಾಭ್ಯಾಸ, ಮಕ್ಕಳ ಆರೋಗ್ಯದ ವಿಷಯದಲ್ಲಿ ಎಲ್ಲ ಒಳ್ಳೆ ರೀತಿಯಲ್ಲಿ ನಾವು ನೋಡಬಹುದಾಗಿದೆ. ಇನ್ನು ಷಷ್ಠಾಧಿಪತಿಯಾದಂತಹ ಬುಧ ನೀಚದಲ್ಲಿರುವುದರಿಂದ ಆರೋಗ್ಯದಲ್ಲಿ ಸ್ವಲ್ಪ ಗಮನ ಹರಿಸಿ. ಮಕರ ರಾಶಿಯವರು ಆರೋಗ್ಯದ ಬಗ್ಗೆ ನಾವು ಗಮನ ಹರಿಸುವುದು ಅಂತ ಆದರೆ ಪ್ರಧಾನವಾಗಿ ಈ ಜಾಯಿಂಟ್ ಪೇನ್ಸ್ ಆಗ್ಬೋದು, ನರಗಳಿಗೆ ಸಂಬಂಧಪಟ್ಟ ತೊಂದರೆ ಅಥವಾ ಬ್ಯಾಕ್ ಪೇನ್ ಬರುವಂತಹದ್ದು. ಹಾಗಾಗಿ ಆರೋಗ್ಯದಲ್ಲಿ ಗಮನ ಹರಿಸಿ. ರಾಹುವಿನ ಯೋಗ ಷಷ್ಠಾಧಿಪತಿಗೆ, ಆದ್ದರಿಂದ ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುವ ಸಾಧ್ಯತೆ ಇದೆ. ಇನ್ನು ಸಪ್ತಮದಲ್ಲಿ ಯಾರಿಗೆ ಮದುವೆ ಆಗಿಲ್ಲ, ಆ ಮದುವೆ ಆಗದೇ ಇರುವಂತಹವರಿಗೆ ಮದುವೆ ಆಗುವಂತಹ ಕಾಲ, ಅದು ಇಷ್ಟಪಟ್ಟ ಹುಡುಗಿಯ ಜೊತೆಗೆ ಮದುವೆ ಆಗುವಂತಹ ಯೋಗ ಎಲ್ಲ ಇದೆ. ಆದರೆ ಮದುವೆ ನಂತರದಲ್ಲಿ ಅವರ ಜೊತೆಯಲ್ಲಿ ಏನೇ ಗಲಾಟೆ ಮಾಡಿಕೊಳ್ಳುವಂತಹ ಸಾಧ್ಯತೆಯೂ ಇದೆ. ಆದ್ದರಿಂದ ಮದುವೆಯ ನಂತರ ಕಾಲದಲ್ಲಿ ಮಕರ ರಾಶಿಯವರು ಯಾರಿದ್ದೀರಿ, ಒಂದು ಲಕ್ಷ್ಮೀನಾರಾಯಣ ಪೂಜೆಯನ್ನು ಸಲ್ಲಿಸಿ ಆನಂತರದಲ್ಲಿ ಒಂದಾಗುವಂತಹದ್ದು, ಸಂಸಾರ ಜೀವನವನ್ನು ನಡೆಸುವಂತಹದ್ದು. ಖಂಡಿತ ಲಕ್ಷ್ಮೀನಾರಾಯಣರ ಅನುಗ್ರಹದಿಂದ ಒಳ್ಳೆಯ ಜೀವನವನ್ನ ನೀವು ಕಾಣಬಹುದು. ಇನ್ನು ಅಷ್ಟಮಾಧಿಪತಿಯಾಗಿರತಕ್ಕಂತಹ ರವಿ ಚತುರ್ಥದಲ್ಲಿ ಬಂದ ಕಾರಣ ಈ ಭೂಮಿಗೆ ಸಂಬಂಧಪಟ್ಟಂತಹ ಒಂದು ಏನಾದರೂ ಪೇಪರ್ ವರ್ಕ್ ಏನಾದರೂ ಬಾಕಿ ಇದ್ದರೆ ಅದನ್ನು ಮಾಡಿಕೊಳ್ಳಿ. ಯಾಕೆಂದರೆ ಅದರಿಂದಾಗಿ ಏನೇ ಪಾಣಿ ಮತ್ತೊಂದು ಇತ್ಯಾದಿಗಳಿಂದಲೇ ಕೆಲವು ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಗತ್ತೆ. ಕೋರ್ಟು ಕಚೇರಿ ಅಂತ ಅಲಿಬೇಕಾದಂತಹ ಪ್ರಸಂಗಗಳು ಇದ್ದಾವೆ. ಸ್ವಲ್ಪ ಅದರ ಬಗ್ಗೆ ಗಮನ ಹರಿಸಿ. ಇನ್ನು 9ರಲ್ಲಿ ಕೇತು, 9ನೇ ಭಾವಾಧಿಪತಿ ಬುಧ ನೀಚದಲ್ಲಿರೋದ್ರಿಂದ ತಂದೆ ಮತ್ತೆ ಮಗನಿಗೆ ಅಥವಾ ಮಕ್ಕಳಿಗೆ ವಿರಸ ಅಥವಾ ವೈಮನಸ್ಯಗಳು ಬರುವಂತಹದ್ದು, ತಂದೆಯ ಆರೋಗ್ಯದಲ್ಲಿ ಏರುಪೇರಾಗುವಂತಹ ಸಾಧ್ಯತೆಗಳೆಲ್ಲ ಇದ್ದಾವೆ. ಹಾಗಾಗಿ ಆ ತಂದೆಯ ವಿಷಯದಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗಿದ್ದರೆ ಒಂದು ಮೃತ್ಯುಂಜಯ ಜಪಾದಿಗಳನ್ನು ಮಾಡಿಸಿ, ಅಥವಾ ರುದ್ರದೇವರಿಗೆ ಪ್ರತಿ ಸೋಮವಾರ ಹಾಲಿನಿಂದ ಅಭಿಷೇಕ ಮಾಡಿಸ್ತಾ ಬನ್ನಿ, ಖಂಡಿತ ಒಳ್ಳೆಯದಾಗುತ್ತೆ. ಇನ್ನು ಲಾಭಾಧಿಪತಿ ಆಗಿರತಕ್ಕಂತಹ ಶುಕ್ರ ಪಂಚಮದಲ್ಲಿರೋದರಿಂದ ಒಳ್ಳೆಯ ಲಾಭ, ಸಂಪತ್ತು ಲಾಭ ಇತ್ಯಾದಿಗಳನ್ನು ನಾವು ಕಾಣಬಹುದು. ಅದೇ ಕುಜದೃಷ್ಟಿ ಇರುವುದರಿಂದ ನಾವು ಬೇರೆಯವರನ್ನು ಮಧ್ಯವರ್ತಿಯಾಗಿ ಇಟ್ಟುಕೊಂಡಿದ್ದರೆ ಅವರೇ ನಮಗೆ ಮೋಸ ಮಾಡುವ ಸಾಧ್ಯತೆಯೂ ಇದೆ. ಆದ್ದರಿಂದ ಏನು ಬರಬೇಕು, ಎಷ್ಟು ಬರಬೇಕು ಅದೆಲ್ಲವನ್ನು ಕೂಡ ನೀವೇ ಸರಿಯಾಗಿ ಲೆಕ್ಕ ಮಾಡಿ ದುಡ್ಡು ತೆಗೆದುಕೊಳ್ಳುವಂತಹ ಕೆಲಸ ಮಾಡಿ, ಒಳ್ಳೆಯದಾಗುತ್ತೆ. ಲಾಭಾಧಿಪತಿಯ ಒಳ್ಳೆಯ ಸ್ಥಾನ, ವ್ಯಯಾಧಿಪತಿ ಆಗಿರತಕ್ಕಂತಹ ಕುಜ ಈ ಬುಧನ ಜೊತೆಗೆ, ನೀಚದಲ್ಲಿರ್ತಕ್ಕಂತಹ ಬುಧನ ಜೊತೆಗೆ ಇರುವ ಕಾರಣ ಸ್ವಲ್ಪ ವ್ಯಯ ಪತನ ಬೀಳುವಂತಹದ್ದು, ನಮಗೆ ಸಿಗದೇ ಹೋಗುವಂತಹ ಸಾಧ್ಯತೆಗಳೆಲ್ಲ ಇದ್ದಾವೆ. ಆದ್ದರಿಂದ ಈ ಮಕರ ರಾಶಿಯವರು ಸ್ವಲ್ಪ ಹುಷಾರಾಗಿದ್ದು ನಿಮ್ಮ ವ್ಯವಹಾರಗಳನ್ನೆಲ್ಲ ನೋಡಿಕೊಂಡ್ರೆ ಬಹಳ ಒಳ್ಳೆಯದು. ಒಟ್ಟಾರೆ ಈ ಮಕರ ರಾಶಿಗೆ ನೋಡುವಾಗ ಒಳ್ಳೆಯ ಯೋಗವಿದ್ದರೂ ಕೆಲವೊಂದು ವಿಷಯದಲ್ಲಿ ನಾವು ಆ ಯೋಗವನ್ನು ಕಳ್ಕೊಳ್ಳುತ್ತೇವೆ ಅಂತ ಕಾಣಿಸ್ತಾ ಇದೆ. ಕಾರಣ ಒಳ್ಳೆ ಗಜಕೇಸರಿ ಯೋಗ ಇತ್ಯಾದಿಗಳೆಲ್ಲ ಇದೆ. ಆದರೆ ಇದ್ದಂತಹ ಯೋಗವನ್ನು ಸರಿಯಾದ ರೀತಿಯಲ್ಲಿ ವಿನಿಯೋಗಿಸಿಕೊಳ್ಳಬೇಕು. ಅದಕ್ಕೋಸ್ಕರವಾಗಿ ಲಕ್ಷ್ಮೀನಾರಾಯಣ ಪೂಜೆ ಮತ್ತು ಈ ರುದ್ರದೇವರಿಗೆ, ಈಶ್ವರನಿಗೆ ಹಾಲಭಿಷೇಕವನ್ನು ಮಾಡಿಸಿ ಈ ಮಾಸ ಖಂಡಿತ ಒಳ್ಳೆಯದಾಗುತ್ತೆ. ಎಲ್ಲ ವಿಧವಾದ ಸಂಪತ್ತನ್ನು ನೀವು ಪಡೆದುಕೊಳ್ತೀರಿ ಅಂತ ಹೇಳ್ತಾ ಕೃಷ್ಣಾರ್ಪಣಮಸ್ತು.